ಒಳಗಡೆ ಫುಲ್ಲು ಅಂಗಡಿಗಳಿದೆ. ಈಗ ಎಂಟ್ರಿ ಕೊಡ್ತಾ ಇದ್ದೀನಿ ಬನ್ನರ್ಘಟ್ಟ ಝೂ. ಕರೆಕ್ಟಾಗಿ ನಮ್ಮ ಮನೆಯಿಂದ ಇಲ್ಲಿಗೆ ಬರೋದಕ್ಕೆ 1 hour 50 minutes 1 hour ಜರ್ನಿ. ತುಂಬ ಜನ ಬಂದಿದ್ದಾರೆ ಆಲ್ರೆಡಿ. ಝೂ ಎಂಟ್ರಿ ಇದೆ. ಟಿಕೆಟ್ಸ್ ಕೌಂಟರ್ ಇದೆ, ಬನ್ನರ್ಘಟ್ಟದ ಟಿಕೆಟ್ಸ್ ಕೌಂಟರ್. ಸೊ ಫಸ್ಟ್ ಹೋಗಿ ಟಿಕೆಟ್ ಇಸ್ಕೊಬಿಡೋಣ. ನಾವೇ ಟಿಕೆಟ್ ಬುಕ್ ಮಾಡ್ಕೋಬೇಕಿಲ್ಲಿ. ಕಾಂಬೋ ತಗೊಳ್ಳೋಣ. ₹350 ಝೂ ಪ್ಲಸ್ ಸಫಾರಿಗಿದು. ಇದನ್ನು ಸ್ಕ್ಯಾನ್ ಮಾಡಬೇಕು. ಪೇಮೆಂಟ್ ಈ ಥರ ಆಗಿದ್ದಷ್ಟೇ. ಈ ರೀತಿ ಒಂದು ಟಿಕೆಟ್ ಬಂದಿದೆ. ನೋಡಿ ಹಿಂಗಿರುತ್ತೆ ಟಿಕೆಟ್. ಸೊ ಇವಾಗ ಎಂಟ್ರಿ ಕೊಡೋಣ. ಲೆಟ್ಸ್ ಗೋ ಇನ್ಸೈಡ್. ಸೊ ಸಫಾರಿ ಇನ್ನೇನು ಸ್ಟಾರ್ಟ್ ಆಗ್ತಿದೆ. ಟೈಮ್ ಇವಾಗ 2 o'clock ಆಯ್ತಾ ಬಂದಿದೆ. அப்பா முன்னாடி போயிடுச்சு. ಈಗ ಜರ್ನಿ ಸ್ಟಾರ್ಟ್ ಆಗಿದೆ. RBORS ಸಫಾರಿ ಸ್ಟಾರ್ಟ್ ಆಗಿದೆ. ಓ ಮೊಸಳೆ ಅಲ್ಲಿ ಅಪ್ಪ ಅದ ಕಟ್ಟಿಗೆ ಅದ ಮೊಸಳಿಲಿ ಅಲ್ಲಿ ಕಟ್ಟಿಗೆ ಉಶ್ ಉಶ್. ಚೀತಾ ಸಫಾರಿಗೆ ಹೋಗ್ತಿದ್ದೀವಿ ಇವಾಗ. ಇಲ್ಲಿಂದ ಚೀತಾ ಸಫಾರಿ ಸ್ಟಾರ್ಟ್ ಆಗುತ್ತೆ. ಓಪನ್ ಮಾಡ್ತಾ ಇದ್ದಾರೆ.
சரியான போஸ்ட் இருக்குமா? நான் இவ்வளோ எங்க மாட்டேக்காது எடுக்கலாம். நீங்கள் எங்கே? நான் பாஸோட போட்டோ எடுக்கிறதுக்கு வண்டி எடுத்து வராது. கலர் that is color giving a pose for my video. You guessed appearance. Yeah. I'll make it a highlight in my vlog. போஸுக்கு ஏற்ற மாதிரி உட்காந்துருக்கு. போனேன் போனலடா சிரிக்க அங்கே ரெடி பண்ணிட்டு ಸಫಾರಿ ಸ್ಟಾರ್ಟ್ ಆಗ್ತಿದೆ ಇವಾಗ. ಲೆಟ್ಸ್ ವಾಚ್ ಔಟ್. ಅದು ಸಮಯ ತಗೊಂಡೆ ಜೀವದ ಗೆಳತಿ ಹಲೋ ಸಿಂಹ 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 ಸಫಾರಿ ನೋಡೋದು. ಫೋಟೋ எடுக்கிறது ಇಂಟ್ರೆಸ್ಟ್ வா வா கிட்ட வா. வெள்ளை புளியா ஃபோட்டோ பிடிச்சிங்களா? என்ன பண்ணுது டைகர்? சரி நான் கீழே போற மூடுமா புலி பாத்துட்டான் அங்க பாரு புலி போறடா. புலி எப்படி பாக்குது பாரு. பாத்துடல பிடிச்சு பிடிச்சிடலாமா? புலி டைகர் peaceful. Some reels, I think. I came here 3 years back. 3 years back? Yeah. Yeah, it's similar itself. I know you're scared, you wanna hide away sometimes. I know you're hurt from everyone telling you lies. I bet you just wanna lose your mind. I know you're hurt, I know you're hurt. Let it out, just feel it. Let it out, cry it all out to me. When you're down, when your heart stops beating, you got me, you always got me.
ಬಟರ್ಫ್ಲೈ ಎಕ್ಸಿಬಿಷನ್ ಅಂತ ಇದು. ಏನೇನಿದೆ ಅಂತ ನೋಡೋಣ ಅಂತ ಸುಮ್ಮನೆ ವಿಸಿಟ್ ಹಾಕೊಂಡು ಬಂದೆ. ಫಸ್ಟ್ ಇಟ್ ಸೆಲ್ಫ್ ಜಿರಾಫೆ. ವೆಲ್ಕಮ್ ಟು ವರ್ಲ್ಡ್ ಆಫ್ ವೈಲ್ಡ್ ಲೈಫ್. ಜಾಸ್ತಿ ದೂರ ನಿಂತ್ಕೊಬಿಡೈತೆ ಜಿರಾಫೆಗಳು, ಫೋಕಸ್ಗೆ ಸಿಗಲ್ಲ. Oh, it's there at last. ಲ್ಯಾಂಗ್ವೇಜ್ ವೇಲಿ ಇದೆ. Walking out, seeing them. Look at the stripes on it. It's shining. It's quite nearby itself. It's quite nearby itself. Look at the size of. Think it's hungry. Wolf. Think it's wolf. Picture over there. ವೀಕೆಂಡ್ ಅಲ್ಲ ಇವತ್ತು, ಆದರೂ ಜಾಸ್ತಿ ಚೆನ್ನಾಗಿ ಬಂದಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಕಿಡ್ಸ್ನ ಕರ್ಕೊಬಂದಿದ್ದಾರೆ. ನೀವು ಕರ್ಕೊಬನ್ನಿ, ಸಖತ್ ಖುಷಿ ಪಡ್ತಾರೆ. ಆಲ್ಮೋಸ್ಟ್ ಎಷ್ಟೋ ವರ್ಷ ಆದ್ಮೇಲೆ ಬಂದಿರೋದು. ಯಾ ದೇರ್ ವಾಟ್ ವಿ ಕ್ಯಾನ್ ಸೇ ದೇರ್ ಇಯರ್ಸ್. ಯಾ. Oh, it's boating also. It's still. Welcome to boating. Even I'll show. Like some people don't know about this, so let them. First time they are seeing this. Yeah. Get inside some vehicle before rain starts. ಇಲ್ಲಿ ಬೋಟಿಂಗ್ ಕೂಡ ಇದೆ. ನನಗೂ ಮರ್ತೋಗಿದ್ದೆ, ನಾನು ಎಷ್ಟೋ ದಿವಸ ಆದಮೇಲೆ ಬಂದೆ. ಸೊ ಬೋಟಿಂಗ್ ಕೂಡ ಮಾಡಿರಿ ಬಂದಾಗ. ಬೆಂಗಳೂರಲ್ಲಿರೋರು ಆಲ್ಮೋಸ್ಟ್ ನೋಡಿರ್ತೀರ ಈ ಝೂನ. ಬಟ್ ಯಾರ್ಯಾರು ರೀಸೆಂಟಾಗಿ ಬಂದಿರ್ತೀರ ಬೆಂಗಳೂರಿಗೆ, ಅಥವಾ ಯಾರ್ಯಾರು ಇನ್ನೂ ನೋಡಿರಲ್ವೋ, ಈ ವೀಕೆಂಡೇ ನಿಮ್ಮ ಮಕ್ಕಳನ್ನ ಎಲ್ಲರನ್ನೂ ಫ್ಯಾಮಿಲಿನ ಎಲ್ಲರನ್ನೂ ಕರ್ಕೊಬನ್ನಿ. ಹ್ಯಾಂಗ್ ಔಟ್ ಮಾಡೋದಕ್ಕಂತೂ ಸೂಪರ್ ಪ್ಲೇಸು, ಸಕ್ಕತ್ತಾಗಿದೆ. ಏನೊಂದು ಖರ್ಚಾದರೆ 350 rupees ಟಿಕೆಟ್ಗೆ. ಫ್ಯೂಯಲ್ ಕಾಸ್ಟ್ ಒಂದು 500 ಕಾರಲ್ಲಿ ಬಂದರೆ ಅಷ್ಟೇ. ಮಿಸ್ ಮಾಡ್ಕೋಬೇಡಿ, ಸೂಪರಾಗಿರುತ್ತೆ. ಆದರೆ ಟ್ಯೂಸ್ಡೇ ಒಂದು ದಿವಸ ಹಾಲಿಡೇ ಇರುತ್ತಿದ್ದು. ಟ್ಯೂಸ್ಡೇ ಒಂದು ದಿನ ಬಿಟ್ಟು ಇನ್ನೆಲ್ಲ ಡೇನೂ ಓಪನ್ ಇರುತ್ತೆ. ಸೊ ಕಮ್ ಆ್ಯಂಡ್ ಎಂಜಾಯ್. ಅನಿಮಲ್ಸ್ನ ಹತ್ರದಿಂದ ನೋಡಬೇಕಂದ್ರೆ ಸಫಾರಿ ಒಂದರಲ್ಲೇ ಸಾಧ್ಯ. ಎಲ್ಲ ನಿಯರ್ ಬೈ ಕೂತಿರುತ್ತೆ. ಸಫಾರಿ ಅಂತ ಮಿಸ್ ಮಾಡ್ಕೋಬೇಡಿ. ಇಲ್ಲಿ ಸ್ನ್ಯಾಚರ್ಸ್ಗಿಂತ ಮಂಕೀಸೇ ಜಾಸ್ತಿ ಇದೆ ನೋಡಿ, ಎಷ್ಟೊಂದಿದೆ. ಶುಡ್ ಬಿ ಕೇರ್ಫುಲ್ ಫ್ರಮ್ ದಟ್. ಇಟ್ ಮೇ ಸ್ನ್ಯಾಚ್ ಅವರ್ ಫೋನ್ ಇಟ್ ಸೆಲ್ಫ್. The girls are afraid and they went that side itself. Oh, nice. Oh, elephant. ಆನೆ. ಒಂದ್ ಕೆಲಸ ಮಾಡು, ಈ ಏಣಿ ಐತಲ್ವಾ ನಿಮ್ ಮನೆಗೆ, ಸರ್ ಅರ್ಜೆಂಟ್ ತಗೊಂಡೋಗಿ ಏಣಿ ಹಾಕೋಣ.
Now we cannot feed, I think. ಇದೆಲ್ಲ ರೆಸ್ಕ್ಯೂ ಮಾಡಿರೋದು ಚಿಕ್ಕ ಎಲಿಫೆಂಟ್. ಇಟ್ಸ್ ಕಾಲಿಂಗ್ ಅಸ್. ಅದು ಮೂಡ್ ಆಫ್ ಆಗೋಯ್ತು, ಹೊಲ್ಟೋಯ್ತು. ಎಲ್ಲರೂ ನೋಡಿ. ಬಾಯ್ ಬಾಯ್. ಇನ್ನೂ ನೋಡ್ದಂಗಿಲ್ಲ. ಹೋಗ್ಬಾ. ಈ ತರ ಐದು ವರ್ಷ ಆಗತ್ರ ಐದಿನ ಫೋಟೋ ಹೊಡೆದು ಸಹಿ ವೇಳೆ ಪ್ರೆಗ್ನೆಂಟ್ ಆರ್ ವಾಟ್? So much afraid of people. I think he's sleeping. It's lunchtime now, he's sleeping. Different type of birds. ನಮ್ಮ ಕೋಳಿಗಳು ಇಲ್ಲಿಗೆ ಬಂದ್ಬಿಟ್ಟಿದೆ, ಮನೆಯಿಂದ ಫಾಲೋ ಮಾಡ್ಕೊಂಡು. ದೊಡ್ಡದಾಗಿದೆ. ಇಂಡಿಯನ್ ರಾಕ್ ಪೈಥಾ ಹೆಬ್ಬಾವು. I know you're scared, you wanna hide away sometimes. I know you're hurt from everyone telling you lies. I bet you just wanna lose your mind. I know you're hurt, I know you're hurt. Let it out, just feel it. Let it out, cry it all out to me. When you're down, when your heart stops beating, you got me, you always got me. ಗಾಡಿ ಪಾರ್ಕ್ ಮಾಡಿರೋ ಜಾಗಕ್ಕೆ ಬಂದಿದ್ದೀನಿ. ಬೇರೆ ಕಡೆ ಗಾಡಿ ಎತ್ಕೊಂಡು ಹೋದಾಗ ಎಲ್ಲಿ ನನ್ನ ಬೇಬಿಗೆ ಸ್ಕ್ರಾಚ್ ಕಿಚ್ ಮಾಡ್ಬಿಡ್ತಾರಂತ ಭಯ. ಹಳೆ ಬರೋ ಟೈಮ್ ಆಗಿದೆ, ವಾಪಸ್ ಮನೆಗೆ ಹೊರಡೋ ಟೈಮ್. ವೈಲ್ಡ್ ಲೈಫ್ ವಿಡಿಯೋ ಮಾಡು ಅಂತ ಕೇಳ್ತಾಯಿದ್ರು ಎಷ್ಟೊಂದು ಜನ. ಸೊ ನಿಯರ್ ಬೈ ಇರೋ ಪ್ಲೇಸಲ್ಲಿ ನಿಮಗೆ ವೈಲ್ಡ್ ಲೈಫ್ ತೋರಿಸ್ಬೇಕು ಅಂದರೆ ಸೊ ಇದೊಂದೇ ಪ್ಲೇಸ್ ಸಾಧ್ಯ ಆಗಿದ್ದು. ಆಲ್ಮೋಸ್ಟ್ ಎಲ್ಲ ತೋರ್ಸೋಕ್ಕೆ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಎಲ್ಲರೂ ಹಂಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಬೇಬಿನ ಪಾರ್ಕ್ ಮಾಡಿದ್ದೀನಿ. ಲೆಟ್ಸ್ ಗೋ. ಅಷ್ಟೇ.